everyone fine. 2 ವರ್ಷ ಆಗಿದೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ನಡೆದು 2027ಕ್ಕೆ ಮತ್ತೊಮ್ಮೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈ ಬಾರಿ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲುತ್ತೆ ನೋಡ್ತಾ ಇರಿ ಅಂತ ಹೇಳಿ ಬದಲಾಪುರನ ಬಿಜೆಪಿ ಶಾಸಕ ರಮೇಶ್ ಚಂದ್ರ ಮಾತಾಡಿರೋದಿದ್ದು, ಬೇರೆಯವರಲ್ಲ. ಯಾವ ರೀತಿಯಲ್ಲಿ ಘೋರವಾಗಿ ಬಿಜೆಪಿ ಸೋಲುತ್ತೆ ಈ ಸಲ ಉತ್ತರ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಘೋರವಾಗಿರುತ್ತೆ ಬಿಜೆಪಿಯ ಸೋಲು ಅಂತ ಹೇಳಿ ಬಿಜೆಪಿ ಶಾಸಕ ಬದಲಾಪುರ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿ, ಆ ಕಾನ್ಸ್ಟಿಟ್ಯೂನ್ಸಿಯ ಶಾಸಕ ರಮೇಶ್ ಚಂದ್ರ ಅಂತ ಲೋಕಸಭೆಯಲ್ಲಿ ಸೋಲಾಯ್ತಲ್ಲ, ಯಾರ್ಯಾರು ಊಹೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ. ಉತ್ತರ ಪ್ರದೇಶ ಅಂದರೆ ಯೋಗಿ ಆದಿತ್ಯನಾಥ್ ಅಂದರೆ ಉತ್ತರ ಪ್ರದೇಶ, ಅಯೋಧ್ಯೆ, ಈ ಕಡೆ ವಾರಾಣಸಿ, ಈ ಕಡೆ ನರೇಂದ್ರ ಮೋದಿ ಅವರು, ಆ ಶಂಕುಸ್ಥಾಪನೆ, ಈ ಶಂಕುಸ್ಥಾಪನೆ, ಪ್ರಾಣ ಪ್ರತಿಷ್ಠಾಪನೆ ಇವೆಲ್ಲವೂ ಆದ ಹೊರತಾಗಿಯೂ ಕೂಡ ಉತ್ತರ ಪ್ರದೇಶದ ಜನತೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪೆಟ್ಟುಕೊಡುವಂಥ ಕೆಲಸವನ್ನು ಮಾಡಿಬಿಟ್ರು. ಅಯೋಧ್ಯೆ ಸುತ್ತಮುತ್ತನೂ ಗೆಲ್ಲಕ್ಕಾಗಲಿಲ್ಲ ಇವರು. ವಾರಾಣಸಿಯಲ್ಲಿಯೂ ಕೂಡ 5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಂಥ ಮೋದಿಯವರ ಮತಗಳ ಅಂತರ 1.5 ಲಕ್ಷಕ್ಕೆ ಇಳಿದುಬಿಡ್ತು. ಹಾಗಾಗಿ ಬಿ ಜೆ ಪಿ ನಾಯಕರಿಗೆ ಜಂಘಾಬಲವೇ ಹೋಗ್ಬಿಟ್ಟಿದೆ. ಅಲ್ಲಿ ಹೋಗಿದೆ ಅವ್ರಿಗೆ. ಅಂದರೆ ಒಂದು ಆ ಧೈರ್ಯವನ್ನು ಸ್ಥೈರ್ಯವನ್ನು ಎರಡನ್ನೂ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ. ಇದೇ ಟೈಮಲ್ಲಿ ನೋಡಿ, ಈ ಕಡೆ ರಮೇಶ್ ಚಂದ್ರ ಬದಲಾಪುರನ MLA ಅವರು ಇವ್ರು ಹೇಳ್ತಿದ್ದಾರೆ, ಲೋಕಸಭೆಯಲ್ಲಿ ಸೋಲಾಗಿದೆ, 2027ನಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ನಮಗೆ ಅತಂತ್ರ ಆಗಿಬಿಡುತ್ತೆ, ನಾವಿಲ್ಲಿ ಗೆಲ್ಲೋದಷ್ಟು ಈಸಿ ಇಲ್ಲ, BJP ಸೋಲುತ್ತೆ ಅನ್ನೋ ಒಂದು ಮಾತನ್ನು ಹೇಳೋ ಮೂಲಕವಾಗಿ 2027ರಲ್ಲಿ ಉತ್ತರ ಪ್ರದೇಶದಿಂದ BJP ಅಧಿಕಾರದಿಂದ ಕೆಳಗಡೆ ಇಳಿಯುವ ಭಯ ಅವರಿಗೆ ಆವರಿಸಿದೆಯಾ ಅನ್ನೋ ಒಂದು ಸೂಚನೆ ಇದು ತೋರಿಸ್ತಾ ಇದೆ. ಅಯೋಧ್ಯೆಯಲ್ಲೇ BJPಯ ಸೋಲಿದೆಯಲ್ರಪ್ಪ, ಇನ್ನೇನು ಹೇಳ್ಕೊಂಡು ಹೋಗೋಣ ನಾವು ಎಲೆಕ್ಷನ್ಗೆ ಅಂತ ಆ ವ್ಯಕ್ತಿಯ ಥಾಟ್ ಅಥವಾ ಆ ವ್ಯಕ್ತಿಯ ಆಲೋಚನೆ ಇದೆಯಲ್ಲ, ಅಯೋಧ್ಯೆಯಲ್ಲೇ ನಮಗೆ ಈ ಪರಿಸ್ಥಿತಿ ಬಂದುಬಿಟ್ರೆ ಲೋಕಸಭೆಯಲ್ಲಿ ಆಯಿತು ಬಿಡ್ರಿ, ಅರ್ಧಕ್ಕರ್ಧನೂ ನಾವು ಗೆದ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ಬೇರೆ ಭಾಗದಲ್ಲಿ ನಮ್ಮ ಕಥೆ ಏನು? ವಿಧಾನಸಭಾ ಚುನಾವಣೆಯಲ್ಲಿ ಸ್ಥಳೀಯ ಇಶ್ಯೂಗಳು ದೊಡ್ಡದಾಗತ್ತಲ್ವ, ಸಹಜವಾಗಿ ಲೋಕಲ್ ಇಶ್ಯೂಸು, ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು, ನಮಗಿಲ್ಲಿ ಸೋಲಾಗುತ್ತೆ ಅಂತ ಈ ವ್ಯಕ್ತಿಯ ಒಂದು ಆತಂಕ ಇದೆ. ಜೊತೆಗೆ ಅಯೋಧ್ಯೆಯಲ್ಲಿಯೇ BJP ಸೋಲಿದೆಯಲ್ಲ, ಇದು ಈ ಭಾಗದಲ್ಲಿ ನಮ್ಮ ಅಳಿವಿನ ಸೂಚನೆ ಅಂತ ಹೇಳಿ ಈ ವ್ಯಕ್ತಿ ಮಾತಾಡಿರೋದು. जैसा कि मैं समझता हूं कि आज की डेट में जो स्थिति परिस्थिति है, जिस तरीके से पीडीए की बात चल रही है और जिस तरीके से समाजवादी पार्टी ने व्यापक भ्रामक स्थिति आम जनमानस में पैदा कर रखी है, उस हिसाब से अगर मैं देखूं तो भारतीय जनता पार्टी की आज की डेट में हमारी स्थिति अच्छी नहीं है. स्थिति अच्छी हो सकती है, उसके लिए मैं समझता हूं केंद्रीय नेतृत्व को बड़े निर्णय लेने पड़ेंगे. केंद्रीय नेतृत्व को जो है कहीं न कहीं उत्तर प्रदेश के चुनाव पे पूरी तरीके से फोकस करना पड़ेगा. भारतीय जनता पार्टी के एक एक कार्यकर्ता को, एक एक जनप्रतिनिधि को मन से लगना पड़ेगा, तभी हम 27 में सरकार पुनः बना सकते हैं. नहीं तो आज की जो स्थिति है उस स्थिति के हिसाब से हमारी सरकार बहुत ही स्थिति खराब है. हमारी सरकार बनने की स्थिति आज के डेट में नहीं दिखाई पड़ रही है. इसलिए मेरा केंद्रीय नेतृत्व से निवेदन है कि हम चाहते हैं, पूरी जनता चाहती है, आपके जो कोर वोटर हैं वो चाहते हैं कि भारतीय जनता पार्टी की सरकार 2027 में पुनः बने. इसलिए एक एक कार्यकर्ताओं के मन की बात यह है कि आपको बड़ा निर्णय लेना पड़ेगा, जिससे कि भारतीय जनता